ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಲ್ಲರೂ ಟೆನ್ಷನ್ ಅಲ್ಲಿರೋ ತರ ಇದೆ? ಇವನು ಅಭಿರಾಮಿನ ಮದುವೆ ಆಗಿದ್ದೆ ನಂಗೆ ದೊಡ್ಡ ಟೆನ್ಷನ್ ಅಮ್ಮ. ಏನಾಯ್ತು ಇವಾಗ? ಏನಾಯ್ತು ಗೊತ್ತಾ? ಶಾಂಭವಿನ ಕೊಲೆ ಮಾಡಿದ್ದು ನೀವೇ ಅನ್ನೋ ವಿಷಯನ ನಾನಿನ್ನೂ ನಂಬಿಲ್ಲ. ನೀವೇ ಅಂತ ಗೊತ್ತಾದ್ರೆ ನಿಮ್ಮ ಮೊದಲನೇ ಶತ್ರು ನಾನೇ ಆಗಿರ್ತೀನಿ. ಇಡೀ ನಿಮ್ ವಂಶನೇ ಸರ್ವನಾಶ ಮಾಡ್ಬಿಡ್ತೀನಿ. ಇದೇ ಆಗಿದ್ದು. ಬರ್ತಾ ಬರ್ತಾ ಅಭಿರಾಮಿದು ಜಾಸ್ತಿ ಆಯ್ತು. ಅವಳು ಆಡಿದ್ದೆ ಆಟ ಆಗಿದೆ. ಮೊದ್ಲೆಲ್ಲ ಶಿವಗಾಮಿ ಹೆಸರು ತೆಗೆದ್ರೆ ಉರ್ದ್ ಬೀಳೋಳು. ಈಗ ಅವಳ ವಿಷಯದಲ್ಲಿ ಮುತುವರ್ಜಿ ತೋರಿಸ್ತಾ ಇದ್ದಾಳೆ. ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಅಷ್ಟೇ ತಾನೆ, ನಾನ್ ಕಂಟ್ರೋಲಿಗೆ ತಗೋತೀನಿ ಬಿಡಿ. ನನ್ನ ಹತೋಟಿಗೆ ತಗೊಂಡು ಹೇಗೆ ಆಡಿಸ್ತೀನಿ ನೋಡ್ತಾ ಇರಿ. ಈಗ ಅಭಿರಾಮಿನ ಹತೋಟಿಗೆ ತಗೊಳಕ್ಕಾಗ್ತಾ ಇಲ್ಲ. ನನ್ನ ವೇಷ ಹಾಕ್ಕೊಂಡು ಮೆಡಿಟೇಷನ್ ಮಾಡ್ತೀನಿ. ಆವಾಗಲೇ ಅವಳು ಕಂಟ್ರೋಲಿಗೆ ಸಿಗೋದು. ಸರಿ ಆದಿಗುರು. ಅಕ್ಕ, ನೀನ್ ಡೆಲ್ಲಿಗೆ ಹೋಗ್ಲೇಬೇಕಾ ಅಕ್ಕ? ಇಲ್ಲಿಂದಾನೇ ಕೇಸ್ನ ಸಾಲ್ವ್ ಮಾಡಕ್ಕಾಗಲ್ವಾ? ಇಲ್ಲ, ಸೆಂಟ್ರಲ್ ಮಿನಿಸ್ಟರ್ನ ಮೀಟ್ ಮಾಡಿದ್ರೇನೆ ಕೆಲಸ ಆಗೋದು. ಈಗಾಗಲೇ ಲೇಟ್ ಮಾಡಿ ರಾವಣ್ಗೆ ಶಿಕ್ಷೆ ಆಗಿದೆ. ಇನ್ನು ತಡ ಮಾಡಕ್ಕಾಗಲ್ಲ. ರಿವ್ಯೂ ಪಿಟಿಷನ್ನ 30 ದಿನದ ಒಳಗಡೆನೆ ಹಾಕ್ಬೇಕು. ಅಷ್ಟರೊಳಗಡೆ ಸುಮಾರು ಕೆಲಸ ಇದೆ. ಇಲ್ಲಿದ್ರೆ ಯಾವ ಕೆಲಸನೂ ಆಗಲ್ಲ. ವೈನಿಯವ್ರ, ನಾವು ನಿಮ್ಮ ಜೊತೆ ಬರ್ತಿದ್ವಲ್ರಿ. ನೀವು ನನ್ನ ಜೊತೆ ಅಲ್ಲಿಗೆ ಬಂದಾಗ ಇಲ್ಲೇನಾದ್ರೂ ನನಗೆ ಕೆಲಸದ ಅವಶ್ಯಕತೆ ಇದ್ರೆ? ಅದು ಕರೆನೇ ರೀ. ನಿಮ್ದೇನೋ ಕೆಲಸ ಇದ್ರು ನಮಗೆ ಹೇಳ್ರಿ, ನಾವು ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಷಯ, ಇಬ್ರು ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ಏನ್ ನಡೆಯುತ್ತೆ ಅಂತ ಶಿವಗಾಮಿಗೆ ಗೊತ್ತಾಗಬಾರ್ದು. ನಾನು ಡೆಲ್ಲಿಯಿಂದ ವಾಪಸ್ ಬಂದು ಹೇಳೋವರೆಗೂ ಶಿವಗಾಮಿನ ಕೆಲ್ಸಕ್ಕೆ ಕರಿಬಾರ್ದು. ಬರ್ಬೇಡ ಅಂತ ಹೇಳು. ಸರಿ ಅಕ್ಕ, ಆಯ್ತು. ಹುಷಾರಾಗಿ ಹೋಗ್ಬಿಡ್ಬಾಕ.